ದೀಪ ಅಲಂಕಾರದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದ ಶ್ರೀ ಯುಟಿ ಖಾದರ್ ಆಗಮಿಸಿ, ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಯುತ ಐವನ್ ಡಿಸೋಜಾ ಹಾಗೂ ಬಾಜಿಲ್ ಡಿಸೋಜಾ, ಚೀಫ್ ಆಫೀಸರ್ ನಮ್ಮದು ರಾಯಪುರ ಅವರಿದ್ದಾರೆ. ಅದೇ ರೀತಿ ನಮ್ಮ ಸಂತ ಸಭೆ ಧರ್ಮಕ್ಷೇತ್ರದ ಧರ್ಮಗುರುಗಳಾದ ವಂದನೆಯ ಸಂತೋಷ್ ಡಿಸೋಜಾ ಹಾಗೂ ನಮ್ಮ ಉಪಾಧ್ಯಕ್ಷರಾದ ಮೆಲ್ವಿನ್ ಸಿ ಡಿಸೋಜಾ, ಅದೇ ರೀತಿ ನೂತನ ಉಪಾಧ್ಯಕ್ಷರಾದ ಮೌರಿಸ್ ಮೊಂತೆಯವರು, ಡೇನಿಸ್ ಡಿಸೋಜಾ, ಅದೇ ರೀತಿ ದಿನೇಶ್ ರೈ, ಎಲ್ಲರಿಗೂ ನಾನು ಸ್ವಾಗತವನ್ನು ಕೊಡ್ತೇನೆ. ಈಗ ರಿಬ್ಬನ್ ಕಟ್ ಮಾಡುವುದರ ಮೂಲಕ ನಮ್ಮ ವಿದ್ಯುತ್ ದೀಪಗಳನ್ನು ಉದ್ಘಾಟಿಸಬೇಕಾಗಿ ವಿನಂತಿ. ಸ್ವಲ್ಪ ಹಿಂದೆ ಬನ್ನಿ ಸರ್, ಹಿಂದೆ ಬನ್ನಿ. ಈಗ ನಿಂತು ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ಪೆರ್ಮನ್ನೂರು ತೊಕ್ಕೋಟ್ ಚರ್ಚಿನಲ್ಲಿ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಚರ್ಚಿನ ಯುವಕರೆಲ್ಲ ಸೇರಿಕೊಂಡು ಪೆರ್ಮನ್ನೂರು ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಮತ್ತು ನಮ್ಮ ಚರ್ಚ್ ಧರ್ಮಗುರುಗಳು ಮತ್ತು ಪಾಲನಾ ಸಮಿತಿ ಮತ್ತು ಊರವರಸೆಲ್ಲ ಸಹಕಾರದಿಂದ ಇವತ್ತು ಪೆರ್ಮನ್ನೂರು ಸ್ಪೋರ್ಟ್ಸ್ ಕ್ಲಬ್ ಪ್ರತಿ ವರ್ಷವೂ ಕೂಡ ವಿದ್ಯುತ್ ಅಲಂಕಾರ ಮಾಡೋ ಮೂಲಕ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಈ ಒಂದು ಊರನ್ನು ಬೆಳಗಿಸುವಂಥ ಕೆಲಸ ಪ್ರತಿ ವರ್ಷ ಕೂಡ ಮಾಡ್ತಾ ಇದ್ದಾರೆ. ಈ ವರ್ಷವೂ ಕೂಡ ಪೆರ್ಮನ್ನೂರು ಸ್ಪೋರ್ಟ್ಸ್ ಕ್ಲಬ್ ಬಹುಶಃ ಇವತ್ತು ಈ ಒಂದು ವಿದ್ಯುತ್ ಅಲಂಕಾರದ ಲೈಟನ್ನು ನಾವಿವತ್ತು ಉದ್ಘಾಟನೆ ಮಾಡಿದ್ದೇವೆ. ನಮ್ಮ ಉಲ್ಲಾಲ್ ನಗರಸಭೆ ಎಲ್ಲ ಕೌನ್ಸಿಲ್ ಜೊತೆಯಲ್ಲಿ ನಮ್ಮ ಚೀಫ್ ಆಫೀಸರ್ ಅಂತ ರಾಯಪುರ ಕೂಡ ಇವತ್ತು ಬಂತಮ್ಮ ಇಲ್ಲಿನ ಸ್ವಚ್ಛತೆ ಮಣ್ಣಿತರ ಕೆಲಸ ಕೂಡ ಇವತ್ತು ನಿರ್ವಹಿಸಿದ್ದಾರೆ. ಅತ್ಯಂತ ಸಂತೋಷ. ಯುವಕರೆಲ್ಲೊಂದು ಕ್ರಿಸ್ಮಸ್ ಹಬ್ಬ ಸಂದರ್ಭ ಯುವಕರೆಲ್ಲ ಸೇರಿಕೊಂಡು ಬರೀ ಇಡೀ ಊರನ್ನೇ ಇವತ್ತು ಬೆಳಗಿಸುವ ಮೂಲಕ ಇದೊಂದು ಇಡೀ ಊರಿನ ಹಬ್ಬದ ರೀತಿಯಲ್ಲಿ ಇವತ್ತು ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ತನ್ನ ಕ್ರಿಸ್ಮಸ್ ಹಬ್ಬ ಅಥವಾ ಇನ್ನಿತರ ತಮ್ಮ ಹಬ್ಬವನ್ನು ಒಂದು ಚರ್ಚ್ ಸಮೇತ ಎಲ್ಲ ಊರಿನವರು ಸೇರುವಂಥ ವಾತಾವರಣ ಭಾಳಷ್ಟು ವರ್ಷಗಳಿಂದ ಪಾರಂಪರಿಕವಾಗಿ ತಮ್ಮ ಕಾರ್ಯ ಹಮ್ಮಿಕೊಂಡು ಬಂದಿದ್ದಾರೆ. ಎಲ್ಲ ಹಬ್ಬದ ಸಂದೇಶವು ಪ್ರೀತಿ, ವಿಶ್ವಾಸ, ಸೋದರತೆ, ಸಮಸ್ಯೆ ಬಂದಾಗ ತಾಳ್ಮೆಯಿಂದ ಅದನ್ನು ಎದುರಿಸಿಕೊಂಡು ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡುವಂಥದ್ದು. ಕ್ರಿಸ್ಮಸ್ ಹಬ್ಬವು ಕೂಡ ಒಬ್ಬರ ನೋವಿನಲ್ಲಿ ಭಾಗವಹಿಸುವಂಥದ್ದು, ಒಬ್ಬ ಹಸಿದವಾದಾಗ ಅವನ ಹೊಟ್ಟೆ ತುಂಬುವಂಥದ್ದು, ಒಬ್ಬ ನನಗೆ ತೊಂದರೆ ಕೊಟ್ಟಾಗ ಅವನು ಕ್ಷಮಿಸುವಂಥದ್ದು, ಅಥವಾ ಒಬ್ಬ ನಮಗೆ ಏನಾದರೂ ಅನ್ಯಾಯ ಮಾಡಿದಾಗ ಬಹುಶಃ ಅದನ್ನು ದೇವರ ಮೇಲೆ ಭಾರ ಇಟ್ಟು ಕ್ಷಮಿಸುವಂಥ ಒಂದು ತತ್ವ, ಆದರ್ಶ, ಸಂದೇಶವನ್ನು ಯೇಸು ಕ್ರಿಸ್ತರು ಯಾವತ್ತು ಕೊಟ್ಟಿದ್ದಾರ ಅದು ಎಲ್ಲರ ಜೀವನದಲ್ಲಿ ಮತ್ತು ವ್ಯಕ್ತಿತ್ವದಲ್ಲಿ ಇವತ್ತು ಅತ್ಯಗತ್ಯ. ಒಬ್ಬ ಅತ್ಯಂತ ನೆಮ್ಮದಿಯಿಂದ ಮತ್ತು ಸಂತೋಷದ ಜೀವನ ಇವತ್ತು ಮಾಡಲಿಕ್ಕೆ. ಆದ ಕಾರಣ ಕ್ರಿಸ್ಮಸ್ ಹಬ್ಬದ ಆ ಸಂದೇಶವು ಇವತ್ತು ಸರ್ವರ ಜೀವನದ ಒಂದು ವ್ಯಕ್ತಿತ್ವಕ್ಕೆ ಅಳವಡಿಸಿಕೊಂಡು ಬಂದು ಎಲ್ಲರೂ ಕೂಡ ಸಂತೋಷದ ಒಂದು ಜೀವನ ಮಾಡೋದು ಅವಕಾಶ ಇವತ್ತು ಆಗಲಿ ಅಂತ ನಾನು ಇವತ್ತು ಹೇಳಿ. ಪೆರ್ಮನ್ನೂರು ಸ್ಪೋರ್ಟ್ಸ್ ಕ್ಲಬ್ನವರು ಕ್ರಿಸ್ಮಸ್ ಹಬ್ಬದ ಸಂಬಂಧವಾಗಿ ಬಹುಶಃ ಪೇಂಟೆಯನ್ನು ಅಲಂಕರಿಸಿ ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಮುಟ್ಟಬೇಕು ಅಂತ ಹೇಳುವ ಉದ್ದೇಶದಿಂದ ಈ ಒಂದು ಲೈಟಿಂಗ್ ಅರೇಂಜ್ಮೆಂಟನ್ನು ಮಾಡಿದ್ದಾರೆ. ನಾನು ಭಾಳ ಸಲ ಇಲ್ಲಿ ಬರ್ತಾ ಇದ್ದೆ. ಲೈಟಿಂಗ್ ಹಾಕಿದ ಈ ಒಂದು ಸಂಭ್ರಮ ಬೇರೆ ಯಾವುದೇ ಚರ್ಚ್ಗಳಲ್ಲಿ ಆಗೋದಕ್ಕಿಂತಲೂ ಪೆರ್ಮನ್ನೂರು ಸೆಂಟ್ ಸೆಬಾಸ್ಟಿಯನ್ ಚರ್ಚಲ್ಲಿ ಹಾಕಿರ್ತಕ್ಕಂಥದ್ದು ಒಂದು ವಿಶೇಷವಾಗಿ ಆಗಿರ್ತಕ್ಕಂಥದ್ದು. ಯೇಸು ಕ್ರಿಸ್ತನ ಜನನ ಮತ್ತು ತದನಂತರದ ಬೆಳವಣಿಗೆಗಳು ಇಡೀ ಪ್ರಪಂಚ ಇವತ್ತು ಕಣ್ಣಲ್ಲಿ ನೋಡುವಂಥ ಸಂದೇಶ ಆಗಿದೆ. ಯೇಸು ಕ್ರಿಸ್ತನ ಜೀವನದ ಸಂದೇಶ ಸಮಾಜದ ಎಲ್ಲ ವ್ಯಕ್ತಿಗೂ ಒಂದು ಆದರ್ಶಪ್ರಾಯವಾಗಿರ್ತಕ್ಕಂಥದ್ದು. ಮತ್ತು ಕ್ರಿಸ್ಮಸ್ ಹಬ್ಬ ಈ ನಾಡಿನ ಸಮಸ್ತ ಜನರು ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬ. ಹಾಗಾಗಿ ನಾನು ಮತ್ತು ನನ್ನ ಎಲ್ಲ ಇತರ ಮಿತ್ರರಿಗೆ, ಸಮಾಜದ ಎಲ್ಲ ಬಾಂಧವರಿಗೆ ಯೇಸು ಕ್ರಿಸ್ತನ ಸಂದೇಶ, ಶಾಂತಿಯ ದೂತರಾಗಿರ್ತಕ್ಕಂಥ ಯೇಸು ಕ್ರಿಸ್ತರು ಎಲ್ಲರೂ ಅಣ್ಣ ತಮ್ಮಂದಿರಂತೆ ಬದುಕಬೇಕು, ಸಮಾಜದಲ್ಲಿ ಒಗ್ಗಟ್ಟಿನಿಂದ ಬದುಕಬೇಕು ಮತ್ತು ಒಳ್ಳೆಯ ಸಮಾಜ ಕಟ್ಟಬೇಕು ಅಂತ ಹೇಳುವಂಥದ್ದು ಕ್ರಿಸ್ಮಸ್ ಹಬ್ಬದ ಸಂದೇಶ. ಆ ಸಂದೇಶವನ್ನು ಸಾರಲಿಕ್ಕೆ ನಾವೆಲ್ಲರೂ ಒಟ್ಟಾಗೋಣ, ಒಟ್ಟು ಸೇರೋಣ. ನಾವೆಲ್ಲರೂ ಒಟ್ಟಾಗಿ ಸೇರಿದರೆ ಅದರ ಪ್ರೀತಿ ಸೊಬಗು ಇನ್ನೂ ಹೆಚ್ಚುತ್ತದೆ. ಪ್ರತಿ ವರ್ಷವೂ ಕ್ರಿಸ್ಮಸ್ ಹಬ್ಬದ ವೈಭವ ಹೆಚ್ಚುತ್ತಾ ಹೋಗ್ತದೆ ಹೊರತು ಎಲ್ಲಿಯೂ ಕಡಿಮೆ ಆಗಿದ್ದು ನಾನು ಕಾಣಲಿ. ಹೊಸ ವರ್ಷ ಶುಭಾಶಯವನ್ನು ಸಲ್ಲಿಸುತ್ತಾ ನಮಗೆಲ್ಲರಿಗೂ ಒಳ್ಳೆಯ ಜೀವನ ಸಾಗಿಸಲಿಕ್ಕೆ ಇದು ಪ್ರೇರೇಪಣೆ ಆಗಲಿ ಅಂತೇಳಿ ಆಶಿಸಿ. ಪ್ರತಿ ಧರ್ಮವು ತಮ್ಮ ಧರ್ಮದ ಮಹತ್ವದ ಹಬ್ಬಗಳನ್ನು ಆಚರಿಸುತ್ತಾರೆ.
ಪ್ರತಿ ಧರ್ಮವು ತಮ್ಮ ಹಬ್ಬಗಳನ್ನು ಆಚರಿಸುವಾಗ ಆ ಧರ್ಮದ ಆ ಹಬ್ಬದ ಮಹತ್ವವನ್ನು ಆ ಹಬ್ಬದ ಮೂಲಕ ಇತರರಿಗೆ, ಸಮಾಜದಲ್ಲಿ ಜೀವಿಸುವ ಇತರರಿಗೆ ಅವರು ಪ್ರಸಾರ ಮಾಡುತ್ತಾರೆ. ಪ್ರತಿ ಹಬ್ಬವು ಆಚರಣೆ ಮಾಡುವಾಗ ಹಬ್ಬದ ಮಹತ್ವ ಏನೆಂದರೆ ಸಮಾಜದಲ್ಲಿ ಬಡತನ, ಶೋಷಣೆ, ಅಶಾಂತಿಯನ್ನು ದೂರ ಮಾಡಿ ಪ್ರೀತಿ ಮತ್ತು ಸ್ನೇಹಿಸುತ್ತೆ ಹಾಗೂ ಸಂತೋಷವನ್ನು ಇತರರಿಗೆ ಪ್ರಸಾರ ಮಾಡೋದು ಹಬ್ಬದ ಮಹತ್ವ. ನಾವು ಈ ಸಲ ಪ್ರತಿ ವರ್ಷವೂ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುತ್ತೇವೆ. ಯೇಸು ಸ್ವಾಮಿ ಈ ಧರೆಗೆ, ಈ ಭೂಮಿಗೆ ಇಳಿದು ಬಂದರು. ಪ್ರತ್ಯೇಕವಾಗಿ ಈ ಭೂಮಿಯಲ್ಲಿ ಜೀವಿಸಿರುವ ಬಡತನವನ್ನು ಹಾಗೂ ಅಶಾಂತಿಯನ್ನು ಹಾಗೂ ರೋಗ ರುಜಿನಗಳನ್ನು ದೂರ ಮಾಡಿ ಪ್ರತಿ ಮಾನವರಲ್ಲಿ ಪ್ರೀತಿಯನ್ನು ಹಾಗೂ ಸಂತೋಷವನ್ನು ಅವರ ಜೀವನದಲ್ಲಿ ಅನುಭವ ಮಾಡಲು ಅವರು ಈ ಧರೆಗೆ ಇಳಿದು ಬಂದದ್ದು. ನಾವು ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುವಾಗ ಇದೇ ಸಂದೇಶವನ್ನು ನಮ್ಮ ಪರಿಸರದಲ್ಲಿ, ನಮ್ಮ ಸಮಾಜದಲ್ಲಿ ಹಾಗೂ ಪ್ರತ್ಯೇಕವಾಗಿ ನಮ್ಮ ದೇಶದಲ್ಲಿ ನೆಲವಾಗಬೇಕು. ಎಲ್ಲರ ಜನರಲ್ಲಿ ಆ ಸಂತೋಷದ ಮುಖವು, ಆ ನೆಮ್ಮದಿಯ ಮುಖವು ಎಲ್ಲರ ಮುಖದಲ್ಲಿ ಕಾಣಸಿಗಬೇಕು. ಆಗ ನಾವು ಆಚರಣೆ ಮಾಡುವ ಕ್ರಿಸ್ಮಸ್ ಹಬ್ಬ, ಅದೇ ರೀತಿ ಪ್ರತಿ ಧರ್ಮವು ಆಚರಣೆ ಮಾಡುವ ಪ್ರತಿ ಹಬ್ಬವು ಇದರ ಮಹತ್ವವನ್ನು ನಮಗೆ ಅನುಭವ ಮಾಡಲು ಹಾಗೂ ಇತರರಿಗೆ ನಮಗೆ ಕೊಡಲು ಸಾಧ್ಯವಾಗಬೇಕು. ನಮ್ಮ ಸೆಬೆಸ್ಟಿನ್ ಚರ್ಚ್ ತೊಕ್ಕೋಟಿನ ಒಂದು ಪ್ರಖ್ಯಾತ ಧಾರ್ಮಿಕ ಕೇಂದ್ರದಲ್ಲಿ ಎಲ್ಲ ಸಮುದಾಯರನ್ನು ಪ್ರೀತಿ ಮಾಡುವಂಥ ಒಂದು ಸೆಂಟ್ ಸೆಬೆಸ್ಟಿಯನ್ ಚರ್ಚ್. ಈ ಚರ್ಚಿನ ವಿಶೇಷತೆ ಎಂದರೆ ಕ್ರಿಸ್ಮಸ್ ಹಬ್ಬದ ಈ ಪ್ರಯುಕ್ತ ಎಲ್ಲ ಒಂದು ಧರ್ಮದವರ ಮನೆಗೆ ನಮ್ಮ ಇಲ್ಲಿಯ ಫಾದರ್ ಅವರು ಹೋಗಿ ಒಂದು ಶುಭಾಶಯ ಮಾಡಿಕೊಳ್ಳುವಂಥ ಒಂದು ನಿಯಮ ಕೆಲವಾರು ವರ್ಷದಿಂದ ಬಂದಿದೆ. ಹಾಗೆ ಹಿಂದೂ ಧರ್ಮದವರ ಮನೆಗೂ ಮುಸ್ಲಿಂ ಬಾಂಧವರ ಮನೆಗೂ ಹೋಗಿ ಈ ಕ್ರಿಸ್ಮಸ್ ಹಬ್ಬಕ್ಕೆ ಒಂದು 2-3 ದಿವಸ ಮುಂಚೆ ಒಂದು ಸಂಪ್ರದಾಯ ಇಟ್ಟುಕೊಂಡಿದ್ದಾರೆ. ಹೋಗಿ ಒಂದು ಶುಭಾಶಯ ಕೋರುವಂಥ ಬೇಡಿಕೊಂಡು ಎಲ್ಲ ಧರ್ಮದವರ ಹತ್ರ ಒಂದು ಒಳ್ಳೆಯ ಒಂದು ಬಾಂಧವ್ಯವನ್ನು ಇರಿಸ್ಕೊಂಡು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಇತರ ಧರ್ಮದವರು ಅವರ ಒಂದು ಹಬ್ಬದ ದಿನದಲ್ಲಿ ಅವರ ಎಲ್ಲ ಸಮುದಾಯದವರಿಗೂ, ಈ ಕ್ರಿಶ್ಚಿಯನ್ ಬಾಂಧವರಿಗೂ ಒಂದು ಒಳ್ಳೆಯ ಶುಭ ಸಂದೇಶವನ್ನು ನೀಡಲಿ, ಈ ಜಗತ್ತು ಒಂದು ಸರ್ವ ಶಾಂತಿಯ ಒಂದು ಸಂದೇಶವನ್ನು ಸಾರಲಿ ಅಂತ ಎಲ್ಲ ನಮ್ಮ ಭಾಗದ ದೇವರ ಹತ್ರ ಬೇಡಿಕೊಂಡು ಪೆರ್ಮನೂರು ಸ್ಪೋರ್ಟ್ಸ್ ಕ್ಲಬ್ಬಿನವರು ಇವತ್ತು ಅಲಂಕರಿಸಿದಂಥ ಈ ವಿದ್ಯುತ್ನ ಉದ್ಘಾಟನೆಯನ್ನು ಮಾಡಿರುವಂಥ ಯುಟಿಗಾದರವರೇ ಹಾಗೂ ಈ ಒಂದು ಕ್ರಿಸ್ಮಸ್ ಹಬ್ಬದಲ್ಲಿ ಪೆರ್ಮನ್ನೂರು ಚರ್ಚಿನವರು ಏನೋ ಒಂದು ಕ್ರಮವನ್ನು ಮಾಡ್ತಾಯಿದ್ದಾರೆ ಅಂತ ಹೇಳಿದರೆ, ಯಾವುದೇ ಒಂದು ಕಾರ್ಯಕ್ರಮ ಇದ್ದಾಗ ಎಲ್ಲ ಜಾತಿಯವರನ್ನು ಕರೆದು ಅವರಿಗೆ ಗೌರವವನ್ನು ಕೊಡುವ ಮುಖಾಂತರ ನಮ್ಮ ಧರ್ಮದ ಏನು ಸಂದೇಶ ಇದೆ ಆ ಸಂದೇಶವನ್ನು ಎಲ್ಲ ಧರ್ಮದಲ್ಲೂ ಕೂಡ ಇದ್ದ ಹಾಗೆ ಈ ರೀತಿಯ ಒಂದು ಕ್ರಮವನ್ನು ಪೆರ್ಮನ್ನೂರು ಚರ್ಚಿನವರು ಏನು ಮಾಡ್ತಾರೆ, ಅದೇ ಕ್ರಮವನ್ನು ಹಿಂದೂಗಳ ದೇವಸ್ಥಾನದಲ್ಲಿ ಯಾವುದೇ ಒಂದು ಹಬ್ಬ ಹರಿದಿನಗಳಾದಾಗ ಅನ್ಯ ಧರ್ಮದವರನ್ನು ಕರೆದು ಸೌಹಾರ್ದತೆಯ ಸಂದೇಶವನ್ನು ಸಾರತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದೇ ರೀತಿಯಲ್ಲಿ ಮುಸ್ಲಿಂ ಸಮುದಾಯದವರು ಅವರ ಹಬ್ಬ ಹರಿದಿನ ಕಾಲದಲ್ಲಿ ಹಿಂದೂಗಳು ಮತ್ತು ಕ್ರೈಸ್ತರನ್ನು ಕರೆದು ಸೌಹಾರ್ದತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಾದರೆ ಈ ಒಂದು ರೀತಿಯ ಕಾರ್ಯಕ್ರಮ ಇದು ಮಾದರಿ ಕಾರ್ಯಕ್ರಮ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಉಲ್ಲಾಲ ಅಂತ ಹೇಳಿದರೆ ಏನೋ ಒಂದು ಸೂಕ್ಷ್ಮ ಪ್ರದೇಶ ಅನ್ನುವಂಥ ಒಂದು ಮಾತಿತ್ತು. ಆದರೆ ಇಂಥ ಕಾರ್ಯಕ್ರಮಗಳು ಅಲ್ಲಲ್ಲಿ ನಡೆದಾಗ ಇವತ್ತು ಉಲ್ಲಾಲ ಸೂಕ್ಷ್ಮ ಪ್ರದೇಶ ಅಲ್ಲ, ಎಲ್ಲರೂ ಕೂಡ ಅಣ್ಣ ತಮ್ಮಂದಿರಾಗಿ ಬದುಕತಕ್ಕಂಥ ಪ್ರದೇಶ ಅದು ಉಲ್ಲಾಲ ಆಗಿದೆ. ಅದಕ್ಕೆ ನಮ್ಮ ಶಾಸಕರು ಕೂಡ ಭಾಳಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರದಿಂದ ಮುಂದಿನ ದಿನದಲ್ಲಿ ಎಲ್ಲ ಜನವು ಕೂಡ ಅಣ್ಣ ತಮ್ಮಂದಿರಾಗಿ ಪ್ರೀತಿ ವಿಶ್ವಾಸದಲ್ಲಿ ನಾವು ಬದುಕೋಣ. ಅದೇ ರೀತಿಯಲ್ಲಿ ಆ ಯೇಸು ದೇವರು ಸಾರಿರತಕ್ಕಂಥ ಸಂದೇಶ ಅದು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಅಲ್ಲ, ಅದರಲ್ಲಿರ್ತಕ್ಕಂಥ ಆ ಪವಿತ್ರವಾದಂಥ ಬೈಬಲ್ನಲ್ಲಿರ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಪವಿತ್ರವಾದಂಥ ಭಗವದ್ಗೀತೆಯಲ್ಲಿ ಇರುವಂಥದ್ದು, ಅದೇ ರೀತಿಯಲ್ಲಿ ಪವಿತ್ರವಾದಂಥ ಕುರಾನಲ್ಲಿ ಇರತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ಜನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಹಿಂದೂಗಳು ಮುಸಲ್ಮಾನರ ಕುರಾನಲ್ಲಿ ಏನು ಹೇಳಿದೆ, ಕ್ರೈಸ್ತರ ಬೈಬಲ್ನಲ್ಲಿ ಏನು ಹೇಳ್ತದೆ, ಅದೇ ರೀತಿಯಲ್ಲಿ ಕ್ರೈಸ್ತರು ಭಗವದ್ಗೀತೆಯಲ್ಲಿ ಏನಿದೆ, ಮುಸಲ್ಮಾನರು ಭಗವದ್ಗೀತೆಯಲ್ಲಿ ಏನಿದೆ ಅನ್ನೋದನ್ನೆಲ್ಲ ಅರ್ಥ ಮಾಡಿಕೊಂಡಾಗ ಭವಿಷ್ಯದಲ್ಲಿ ಯಾವುದೇ ರೀತಿಯ ಕೋಮು ಭಾವನೆ ಹುಟ್ಟುವುದಿಲ್ಲ. ಹಾಗಾಗಿ ಇಂಥ ಕಾರ್ಯಕ್ರಮಗಳು ಇದಕ್ಕೆ ಪೂರಕವಾಗಲಿ ಅಂತೇಳಿ ಹೇಳಿಕೊಳ್ಳುತ್ತಾ